ನಮ್ಮ ಯೂತ್ಸ್ ಸ್ಪೆಷಲಿ ಏನಾಗ್ತಾ ಇದ್ದಾರೆ, ಅವ್ರಿಗೆ ದೇ ಡೋಂಟ್ ನೋ ವಾಟ್ ಈಸ್ ಪ್ಲೆಜರ್, ವಾಟ್ ಈಸ್ ಎಂಜಾಯ್ಮೆಂಟ್, ವಾಟ್ ಈಸ್ ಲೈಫ್, ವಾಟ್ ಈಸ್ ಲೈಫ್ ಸ್ಟೈಲ್. ಭಾಳ ಇಂಪಾರ್ಟೆಂಟ್ ಅಂತಂದರೆ ಡ್ರಗ್ಸು ಮತ್ತು ಸ್ಪೆಷಲಿ ಸ್ಮೋಕ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಅಥವಾ ಕೋಕೆನ್ ಆಗಿರ್ಬೋದು, ಸ್ಟಿಮ್ಯುಲೆಂಟ್ಸ್ ಲೈಕ್ MST ಆಗಿರ್ಬೋದು, ಅಂಪಿಟಮಿನ್ ಆಗಿರ್ಬೋದು, ಇವೆಲ್ಲ ಕೂಡ ಏನಾಗ್ತಾ ಇದೆ, ದೇಹದ ಮೇಲೆ ಕೆಟ್ಟ ಪರಿಣಾಮ. ದೇ ಕ್ಯಾನ್ ಕಾಸ್ ಸಡನ್ ಡೆತ್, ದೇ ಕ್ಯಾನ್ ಕಾಸ್ ವಾಟ್ ಯು ಕಾಲ್ ಸ್ಪಾಸಮ್ ಆಫ್ ದ ಆರ್ಟರಿ. ಡಾಕ್ಟರ್, ನಾವೀಗ ಹ್ಯಾಬಿಟ್ಸ್ ಬಗ್ಗೆ ಒಂದಿಷ್ಟು ಖಂಡಿತವಾಗ್ಲೂ ಮಾತಾಡಬೇಕು. ಈ ಆಲ್ಕೋಹಾಲ್ ಇರ್ಬೋದು, ಅಥವಾ ಸ್ಮೋಕಿಂಗ್ ಇರ್ಬೋದು, ಅಥವಾ ಸ್ಟಿಮ್ಯುಲೆನ್ಸ್ನ ತಗೊಳ್ಳೋವಂಥದ್ದು ಇರ್ಬೋದು, ಇವುಗಳಿಂದ ನಮ್ಮ ದೇಹಕ್ಕೆ ಏನೇನು ತೊಂದರೆಗಳಾಗುತ್ತೆ ಅಂದರೆ ಲೈಫ್ ಸ್ಟೈಲ್ ಏನೋ ಹ್ಯಾಬಿಟ್ಸ್ ಅಂತ ಇದನ್ನ ಮಾಡ್ಕೊಂಡಿರ್ತಾರೆ, ಅಥವಾ ಇದನ್ನ ನಮಗೆ ಬೇಕೇ ಬೇಕು ಅನ್ನುವಂಥ ಅಡಿಕ್ಷನ್ಗೆ ಬಿದ್ದಿರ್ತಾರೆ. ಇವೆಲ್ಲ ನಮ್ಮ ದೇಹಕ್ಕೆ, ಹಾರ್ಟ್ಗೆ ಎಸ್ಪೆಷಲಿ ಹೇಗೆ ಎಫೆಕ್ಟ್ ಆಗುತ್ತೆ? ಬಹಳ ಬಹು ಮುಖ್ಯವಾದಂಥ ಪ್ರಶ್ನೆ ಅದು. ಇತ್ತೀಚಿನ ದಿನಗಳಲ್ಲಿ ಅದು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನೋಡಿರ್ಬೇಕು, ಮೊನ್ನೆ ತಾನೇ ಎಷ್ಟೊಂದು ಡ್ರಗ್ಸ್ ಸೀಸ್ಡ್. ಸೊ ಹಿಂಗಾಗಿ ನಮ್ಮ ಯೂತ್ಸ್ ಸ್ಪೆಷಲಿ ಏನಾಗ್ತಾ ಇದ್ದಾರೆ, ದೇ ಆರ್ ಗೆಟ್ಟಿಂಗ್ ಇನ್ ಟು ದಿ ವಾಟ್ ದೇ ಆರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದಿಸ್. ಇದು ಅವ್ರಿಗೆ ದೇ ಡೋಂಟ್ ನೋ ವಾಟ್ ಈಸ್ ಪ್ಲೆಜರ್, ವಾಟ್ ಈಸ್ ಎಂಜಾಯ್ಮೆಂಟ್, ವಾಟ್ ಈಸ್ ಲೈಫ್, ವಾಟ್ ಈಸ್ ಲೈಫ್ ಸ್ಟೈಲ್. ಅಥವಾ ಹಿಂಗಾಗಿ ಈ ಹ್ಯಾಬಿಟ್ಸ್ ಏನಿದೆಯಲ್ಲ, ದೇ ಆರ್ ಅಕ್ವೈರಿಂಗ್ ಟ್ರೈ ಟು ಅಕ್ವೈರ್ ಇಟ್ ವೆರಿ ಅರ್ಲಿ ಇನ್ ದೇರ್ ಲೈಫ್. ಮೇ ಬಿ 14 years, 15 years, 16 years. ದೇ ಬಿಗಿನ್ ವಿತ್ ಸ್ವಲ್ಪ ಏನೋ ಮಜಾಕ್ಕೋಸ್ಕರ ಅಥವಾ ಏನೋ ಲೈಕ್ ಸಮ್ ಎಂಜಾಯ್ ಅಂತ. ದೆನ್ ದೇ ಬಿಗಿನ್ ಜಸ್ಟ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಭಾಳ ಇಂಪಾರ್ಟೆಂಟ್ ಅಂತಂದರೆ ಡ್ರಗ್ಸು ಮತ್ತು ಸ್ಪೆಷಲಿ ಸ್ಮೋಕ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಅಥವಾ ಕೋಕೆನ್ ಆಗಿರ್ಬೋದು, ಸ್ಟಿಮ್ಯುಲೆಂಟ್ಸ್ ಲೈಕ್ MST ಆಗಿರ್ಬೋದು, ಅಂಪಿಟಮಿನ್ ಆಗಿರ್ಬೋದು, ಇವೆಲ್ಲ ಕೂಡ ಏನಾಗ್ತಾ ಇದೆ, ದೇಹದ ಮೇಲೆ ಕೆಟ್ಟ ಪರಿಣಾಮ. ಇಸ್ ನಾಟ್ ಓನ್ಲಿ ಫಿಸಿಕಲ್ ಹೆಲ್ತ್, ಇಸ್ ಆಲ್ಸೋ ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್, ಎಕನಾಮಿಕಲ್ ಹೆಲ್ತ್, ಆ್ಯಂಡ್ ಪುಟಿಂಗ್ ಲಾಟ್ ಆಫ್ ಪ್ರೆಷರ್ ಆನ್ ದಿ ಅವರ್ ರಿಸೋರ್ಸಸ್. ಲೈಕ್ ಹೆಲ್ತ್ ರಿಸೋರ್ಸಸ್ ಇದೆ, ಅದ್ರ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಐ ಥಿಂಕ್ ಇಟ್ಸ್ ಎ ನೀಡ್ ಆಫ್ ದಿ ಅವರ್ ಟು ಬ್ರಿಂಗ್ ಲಾಟ್ ಆಫ್ ಅವೇರ್ನೆಸ್ ರಿಗಾರ್ಡಿಂಗ್ ಹ್ಯಾಬಿಟ್ಸ್ ಅನ್ನೋದು ಏನಿದೆಯಲ್ಲ, ಆಲ್ಕೋಹಾಲು, ಬಿಂಜ್ ಡ್ರಿಂಕಿಂಗು, ಸ್ಮೋಕಿಂಗು, ಅಥವಾ ಟೊಬ್ಯಾಕೊ ಚೂಯಿಂಗು, ಅಥವಾ ಕೋಕೇನು, ಆಮೇಲೆ ಇದು ಏನದು ಅಂಪಿಟಮಿನು, MST, ನೀವು ಕೇಳಿರ್ಬೋದು ಎಲ್ಲ MST, ಇವೆಲ್ಲ ಕೂಡ ಏನಾಗ್ತಾಯಿದೆ, ದೇ ಕ್ರಿಯೇಟ್ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್, ಮೇನ್ಲಿ ಬಿಹೇವಿಯರ್ ಚೇಂಜಸ್, ಆ್ಯಂಡ್ ದೇ ಕ್ಯಾನ್ ಕಾಸ್ ಸಡನ್ ಡೆತ್, ದೇ ಕ್ಯಾನ್ ಕಾಸ್ ವಾಟ್ ಯು ಕಾಲ್ ಸ್ಪಾಸಮ್ ಆಫ್ ದ ಆರ್ಟರಿ. ಸಡನ್ ಆಗಿ ಆರ್ಟರಿ ಕ್ಯಾನ್ ಬಿ ನಾರ್ಮಲ್, ಬಟ್ ದೇ ಕ್ಯಾನ್ ಗೋ ಟು ಸ್ಪಾಸಮ್. ನೀವು ನೋಡಿರೋದು ಎಷ್ಟೊಂದು ಜನ ಸಡನ್ಲಿ ಡೈಡ್, ಥೈಲ್ಯಾಂಡ್ ಹೋದ್ರು, ಇಲ್ಲಿ ಹೋದ್ರು, ಸೊತ್ತೋಗ್ಬಿಟ್ರು. ಮನೆಯಲ್ಲಿ ಚೆನ್ನಾಗಿದೆ ನೋಡ್ತಾ ಇದ್ರೆ, ಬಟ್ ವಿ ಡೋಂಟ್ ನೋ ವಾಟ್ ಇಸ್ ರೀಸನ್. ಮೆನಿ ಪೀಪಲ್ ಇವ್ರು ಹಾರ್ಟ್ ಅಟ್ಯಾಕ್ ಸತ್ತೋದ, and is very easy to pass on the buck to our heart disease. But mainly people can die because of heart attack, but is precipitated by the drugs. Okay. So ಹಿಂಗಾಗಿ ನಾವು ಅದನ್ನ ಆದಷ್ಟು how best is a collective effort from everybody. It is not an individual, from the government ಆಗಿರ್ಬೋದು, as a community, as a responsible person ಆಗಿರ್ಬೋದು, as you said, as a social influencer, ಡಿಜಿಟಲ್ ಇನ್ಫ್ಲುಯೆನ್ಸ್, ಇವರೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಈ ಹ್ಯಾಬಿಟ್ಸ್ ನಾವು ಚೇಂಜ್ ಮಾಡ್ಬೋದು. ಮತ್ತು ನೀವು ಹೇಳಿದ್ರೆ ಬಿಂಜ್ ಡ್ರಿಂಕಿಂಗು, ನಾವು ಒಂದೇ ಸಲ ಕುಡಿ ವರ್ಷಕ್ಕೆ, ಬಟ್ ಇಡೀ ವರ್ಷದ್ದೆಲ್ಲ ಒಂದೇ ಸಲ ಕುಡಿದ್ರೆ ಇಟ್ ಕ್ಯಾನ್ ಕಾಸ್ ಹಾರ್ಟ್ ರಿದಮ್ ಡಿಸ್ಟರ್ಬೆನ್ಸಸ್, ಇಟ್ ಕ್ಯಾನ್ ಕಾಸ್ ಕಾರ್ಡಿಯೋಮಯೋಪತಿ, ಹೌದು, ಇಟ್ ಕ್ಯಾನ್ ಕಾಸ್ ಸಡನ್ ಡೆತ್, ಇಟ್ ಕ್ಯಾನ್ ಕಾಸ್ ಏಟ್ರಿಯಲ್ ಫಿಬ್ರಿಲೇಷನ್, ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್, ಬಿಂಜ್ ಡ್ರಿಂಕಿಂಗು. ಆಮೇಲೆ ಕೋಕೆನ್ ಕ್ಯಾನ್ ಕಾಸ್ ಸ್ಪಾಸಮ್, ಇಟ್ ಕ್ಯಾನ್ ಕಾಸ್ ಸಡನ್ ವೆಂಟ್ರಿಕ್ಯುಲರ್ ಅರಿಥ್ಮಿಯಾ, ಸಡನ್ ಡೆತ್, ಹಾರ್ಟ್ ಅಟ್ಯಾಕ್. ಆಮೇಲೆ MST, ಸಡನ್ ಸ್ಟಿಮ್ಯುಲೇಷನ್, ದೇ ಕ್ಯಾನ್ ಇಂಡಲ್ಜ್ ಇನ್ ಹೈ ರಿಸ್ಕ್ ಬಿಹೇವಿಯರು, ವೈಲೆಂಟ್ ಬಿಹೇವಿಯರು, ಮೇಲಿಂದ 6ನೇ ಫ್ಲೋರಿಂದ ಕೆಳಗೆ ಬಿಡೋದು. ಸೊ ದೀಸ್ ಥಿಂಗ್ಸ್ ಏನಿದೆಯಲ್ಲ, ದೇ ಹ್ಯಾವ್ ಗಾಟ್ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ದಿ ಹೆಲ್ತ್. ಸೊ ಹಿಂಗಾಗಿ ಅದನ್ನು ಹೌ ಲೈಕ್ ಹೇಗೆ ನಾವು ಇದನ್ನು ಕಂಟ್ರೋಲ್ ಮಾಡಬೇಕು, ಅಥವಾ ಅದನ್ನು ಹೌ ವಿ ಶುಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಹೌ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದೇರ್ ನಾಟ್ ಓನ್ಲಿ ಇದು ಪರ್ಸನಲ್ ಲೈಫ್, ಪರ್ಸನಲ್ ಬಿಹೇವಿಯರ್, ಜಾಬ್ಸು, ವರ್ಕ್ ಎಫಿಷಿಯನ್ಸಿ, ಇವೆಲ್ಲ ಕೂಡ ಇಂಪೇರ್ ಆಗುತ್ತೆ. ಹೌದು. ನಿಮ್ಮ ಹತ್ರ ಎಷ್ಟು ಫ್ರೀಕ್ವೆಂಟ್ ಆಗಿ ಈ ತರದ ಪೇಷಂಟ್ಗಳು? ಸುಮಾರು ಜನ ಬರ್ತಾರೆ, ಚೆನ್ನಾಗಿ ಪಾರ್ಟಿ ಮಾಡಿದ್ವಿ ಸರ್, ರಾತ್ರಿ 3 ದಿವಸ ಬಿಂಜ್ ಡ್ರಿಂಕಿಂಗು ಅಥವಾ ಹೆವಿ ಸ್ಮೋಕಿಂಗು. ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೇಷಂಟ್ಸ್. ಎಷ್ಟೊಂದು ಜನ ಮನೆ ಇತ್ತಿತ್ತಲಾಗಿ ಜಸ್ಟ್ 32 years ವಿತ್ ಎ ವೆರಿ ಟಿಪಿಕಲ್ ಹಾರ್ಟ್ ಅಟ್ಯಾಕ್ ಲೈಕ್ ಸಿಂಪ್ಟಮ್ಸ್, ಆಲ್ಮೋಸ್ಟ್ ಚೇಂಜಸ್. We did the angio is normal, only slow flow, as ಹೇಳಿದ್ರಲ್ಲ, slow flow, no flow, blood clot formation. They can be initiated by this kind of habits. Okay. ಆಮೇಲೆ funny thing ಅಂತ ಎಲ್ಲ everything is fine,
we kept him for 1 and a half days. Okay, you go home. At the time of discharge, he again had a heart attack. He is getting health changes, lot of things. Okay. Then we realize that is because of stress, tension, blood clots, and appropriately we treated without doing any further angiography. Patient got stabilized. Okay. So it's called what you call emotional breakdown or severe stress. So also can be induced by this kind of medicines. ಹೌದು. And it can cause what you call broken heart syndrome. It can cause severe spasm, or it can cause Takotsubo cardiomyopathy, arrhythmia, death. So I think very important ಅಂತಂದರೆ ಇವನ್ನ ಹೆಂಗೆ ನಾವು ಈ ಹ್ಯಾಬಿಟ್ಸ್ ಅಂತಂದರೆ ಬರೀ ಡ್ರಗ್ಸ್ ಅಷ್ಟೇ ಅಲ್ಲ, ಸ್ಟ್ರೆಸ್ಸು, ಟೆನ್ಷನ್ನು, ಆಮೇಲೆ ಹೆವಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು, ನಿದ್ದೆ ಮಾಡೋ ಮಾತ್ರೆಗಳು, ಇವೆಲ್ಲ ಕೂಡ ಹ್ಯಾಬಿಟ್ಸ್. ಈಗ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಇದು ಸ್ಟಿಮ್ಯುಲೆನ್ಸ್ಗೆ ಅಥವಾ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ಸ್ಗೆ ಅವರನ್ನ ದುಡುತ್ತಾ, ಅಥವಾ ಈ ಹ್ಯಾಬಿಟ್ ಇಂದ ಅವ್ರು ಅದನ್ನ ತುಂಬಾ ಓವರ್ ಆಗಿ ಅದನ್ನ ಏನೋ ಫೀಲ್ ಮಾಡಿ ಅದರಿಂದ ಮತ್ತೆ ಮತ್ತೆ ಜಾಸ್ತಿ ಈ ಸ್ಮೋಕಿಂಗ್ ಅಥವಾ ಈ ತರದ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗ್ತಾರ? ಇಸ್ ವಿಸಿಯಸ್ ಸೈಕಲ್. ಸಿ ಪೀಪಲ್ ಆರ್ ಹ್ಯಾವಿಂಗ್ ಹ್ಯಾಬಿಟ್ಸ್ ಆರ್ ಡ್ರಗ್ ಹ್ಯಾಬಿಟ್ಸ್ ಅಥವಾ ಈ ಥರ ಡ್ರಗ್ ಅಬ್ಯೂಸ್ ಮಾಡೋರಿಗೆ ದೇ ಆರ್ ನಾಟ್ ಸ್ಟೇಬಲ್ ಮೆಂಟಲಿ. ದೇ ಕ್ಯಾನ್ ಗೆಟ್ ಇನ್ ಟು ಈಸಿಲಿ ದಿಸ್ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್. ಒಂಥರ ವಿಸಿಯಸ್ ಸೈಕಲ್. ನಂಗೆ ಹಂಗಾಯ್ತು ಅಂದ್ರೆ ಇನ್ನೊಂದು ದಮ್ ಎಳೆಯೋದು, ಹಿಂಗಾಯ್ತು ಅಂದ್ರೆ ಇನ್ನೊಂದು ದಮ್ ಎಳೆಯೋದು, ನಂಗೆ ತೊಂದರೆ ಆಯ್ತು ಅಂತ. ಸೊ ದಿಸ್ ವಿಸಿಯಸ್ ಸೈಕಲ್. ಸೊ ಹಿಂಗಾಗಿ ಮತ್ತೆ ಪ್ರಾಬ್ಲಮ್. ಇನ್ನು ಸುಮಾರು ಜನ ನೋಡಿರ್ಬೋದು, ಎಷ್ಟೊಂದು ಜನ ಯಂಗ್ ಪೀಪಲ್ ಅಲ್ಲಿ ಇಲ್ಲಿ ಹೋಗ್ತಾರೆ. ದೇ ಗೋ ಫಾರ್ ನವ ಡೇಸ್ ವಾಟ್ ಯು ಕಾಲ್ ಪ್ರೆಜರ್ ಟ್ರಾಪ್ ಪಾರ್ಟೀಸ್ ನೋಡಿರ್ಬೋದು. ಏನು ಲೇಟ್ ನೈಟ್ ಪಾರ್ಟೀಸು ಬೆಂಗಳೂರಲ್ಲಿ ಅಥವಾ ಎಷ್ಟೊಂದು ಜನ ಮೆಟ್ರೋ ಸಿಟೀಸಲ್ಲಿ ಆಗ್ತಾ ಇದೆ. ಬಿಕಾಸ್ ದೇ ಗೆಟ್ ಇನ್ ಟು ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಹಿಂಗಾಗಿ ಐ ಥಿಂಕ್ ಇಟ್ ಈಸ್ ಆಲ್ಸೋ ಕಾಸಿಂಗ್ health issues, not only physical issues, mental issues, social health issues. I think we need to bring a lot of awareness. ಈಗ ನನ್ನ ಪ್ರಕಾರ ನ್ಯೂಟ್ರಿಷನಲಿ ಕೂಡ ಇದನ್ನ ಕರೆಕ್ಟ್ ಮಾಡೋದು ಬಹಳ ಕಷ್ಟ. ಯಾಕೆ ಅಂತಂದ್ರೆ ಇದು ಒಂದು ಅಪಟೈಟ್ ನ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡುತ್ತೆ, ತಿನ್ನುವಂತ ಇದನ್ನ ನಿಲ್ಲಿಸ್ಬಿಡುತ್ತೆ. ಅವರಿಗೆ ಹಸಿವು ಗೊತ್ತಾಗೋದಿಲ್ಲ, ಆ ಹಸಿವಿನ ಹಾರ್ಮೋನೇ ಉತ್ಪಾದನೆ ಆಗೋದು ಕಡಿಮೆ ಆಗುತ್ತೆ. ಇನ್ನು ಅದರ ಜೊತೆಗೆ ಅವರಿಗೆ ಇದೆಲ್ಲ ಆದಾಗ ಯಾವಾಗೋ ಒಂದ್ ಕಡೆ ಹಸಿವು ಆದಾಗ, ಒಂದ್ ಸ್ವಲ್ಪ ಎಚ್ಚರ ಇದ್ದಾಗ ಹಸಿವು ಆದಾಗ ಕೈಗೆ ಸಿಕ್ಕಿದ್ದನ್ನು ತಿಂತಾರೆ. ಅಂದ್ರೆ ಅವರಿಗೆ ಅಡಿಕ್ವೇಟ್ ಅಮೌಂಟ್ ಅಲ್ಲಿ ಪ್ರೋಟೀನ್ ಇರ್ಬೋದು, ಫೈಬರ್ ಇರ್ಬೋದು, ಏನು ಫ್ಯಾಟ್ ಇರ್ಬೋದು, ಕಾರ್ಬ್ಸ್ ಇರ್ಬೋದು, ಇದನ್ನ ಯಾವ ರೀತಿ ತಗೋಬೇಕು ಅನ್ನುವಂತ ಆ ವಿವೇಚನೆ ಇರೋದಿಲ್ಲ. ಕೈಗೆ ಸಿಕ್ಕಿದ್ದು ಒಮ್ಮೆಲೆ ಜಾಸ್ತಿ ತಿನ್ನೋದು, ಈ ತರ ಮಾಡ್ಕೊಂಡ್ಬಿಡ್ತಾರೆ. ಒಂದ್ ಹೊತ್ತಿನ ಊಟ ಅನ್ನೋ ರೀತಿನಲ್ಲಿ ತುಂಬಾ ತಿಂದು ಆಮೇಲೆ ಬರೀ ಅಡಿಕ್ಟಿವ್ ಆಗಿ ಹೊರಟೋಗಿರ್ತಾರೆ. ಈ ರೀತಿ ಮಾಡೋದ್ರಿಂದ ಅವರ ಅಪಟೈಟ್ ಕೂಡ ಡ್ರಾಪ್ ಆಗುತ್ತೆ ಮತ್ತು ಇದು ಅವ್ರ ಬಾಡಿ ಎಸ್ಪೆಷಲಿ ಫೈಟ್ ಅಂಡ್ ಫ್ಲೈಟ್ ಮೋಡ್ಗೆ ತಳ್ಳುತ್ತೆ. ಕಾರ್ಟಿಸಾಲ್ ನ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದು ಅವರನ್ನ ಮತ್ತೆ ಏನೋ ಅವ್ರ ದೇಹದಲ್ಲಿ ಹೈಪರ್ ಟೆನ್ಷನ್ ಇರ್ಬೋದು, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಅನ್ನೋದು ನಾವು ನೋಟಿಸ್ ಮಾಡಿದೀವಿ. ಸೊ ನೀವೇನ್ ಹೇಳ್ತೀರಿ? ಇಲ್ಲ ಕರೆಕ್ಟ್. ಇದೆಲ್ಲ ಸಿ ನ್ಯೂಟ್ರಿಷನ್ ಕೆನಾಟ್ ಬಿ, ನ್ಯೂಟ್ರಿಷನ್ ಇಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಸಮ್ಟೈಮ್ಸ್ ಇಸ್ ಡ್ರಗ್ ಥರ ಅಂತ. ಸೊ ಇಫ್ ಯು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದು ಗಾದೆ ಮಾತು ಸುಳ್ಳಾಗಲ್ಲ, ವೇದ ಸುಳ್ಳಾದರೂ ಗಾದೆ ಮಾತು ಸುಳ್ಳ. ಸೊ ಹಿಂಗಾಗಿ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಷನ್. ಅಲ್ಟಿಮೇಟ್ಲಿ ಆಲ್ ಬಾಯ್ಸ್ ಡೌನ್ ಟು ನ್ಯೂಟ್ರಿಷನ್, ಬಿಕಾಸ್ ದೇ ಗೆಟ್ ಇನ್ ಟು ಇರೆಗ್ಯುಲರ್ ಹೆಲ್ತಿ ಹೈ ರಿಸ್ಕ್ ಬಿಹೇವಿಯರ್. ಜಂಕ್ ಫುಡ್ ತಿನ್ನೋದು, ಇದು ತಿನ್ನೋದು ಎಲ್ಲ ದೇ ಆಲ್ ಬಿಗಿನ್ ವಿತ್ ದಿಸ್ ಕೈಂಡ್ ಆಫ್ ಡ್ರಗ್ ಅಬ್ಯೂಸು ಬಿಹೇವಿಯರ್ ಎಲ್ಲ. ಮತ್ತು ನೀವೇನಾಗ ಏನು ತಿಂದೇನೆ ಇರ್ಬೋದು, ನಿಷೇಧದಲ್ಲಿ ಒಂದು ವಾರ ಏನು ಮಲಗಿ ಬಿಡ್ಬೋದು, ನೀರು ಕುಡಿಯೋದು, ಡಿಹೈಡ್ರೇಷನ್, ಇವೆಲ್ಲ ಕೂಡ ದೇ ಕ್ಯಾನ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ದಿ ಹಾರ್ಟ್ ಆ್ಯಂಡ್ ಮೈಂಡ್. You cannot separate heart to mind and nutrition. They are all interlinked, interrelated.